ಅವ್ರ ಕುಟುಂಬದವ್ರಿಗೆ ಮತ್ತು ಅದೇ ಚೆನ್ನಿನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಮ್ಮಿ ರಾಜಕಾರಣಿಕ್ಕಿಂತ ಜಾಸ್ತಿ ಇವರು ಸೇಯ ಜೀವಿ. ಎಲ್ಲ ಸಮಾಜದವ್ರು ಪ್ರೀತಿ ಮಾಡ್ತಾರೆ ಅವ್ರಿಗೆ. ಒಂದೇ ಸಮಾಜದವರಲ್ಲ, ಒಂದೇ ಕ್ಷೇತ್ರದವ್ರಲ್ಲ. ನನಗೆ ಮೈಸೂರವರೆಲ್ಲ ಆಚೆಯಿಂದನೂ ಬಂದವ್ರಿಗೆ ಇವತ್ತು ವಿಶ್ ಮಾಡ್ತಾರೆ. ಇವರು ಪ್ರತಿ ವರ್ಷ ಯಾವಾಗ ಹಿಂಗೆ ಶುರು ಮಾಡೋರು ನಮ್ಮ ಅಜ್ಜು ಬ್ರದರ್ಸ್ ವತಿಯಿಂದ ನಾವು ವಿಶ್ ಮಾಡ್ಕೊಂಡ್ಬಂದಿದ್ದೀವಿ. ನೀವು ಕೇಳ್ತಾ ಇದ್ದೀರಿ ಅವ್ರಿಗೆ ಪ್ರಶ್ನೆ. ಇವರೆಲ್ಲ ಬಯಸ್ತಿರೋದು ಜನ ಇಂಥವ್ರು ಶಾಸಕರಾಗಬೇಕು, ಎಲ್ಲ ಜನಕ್ಕೆ ಎಲ್ಲ ಸಮಾಜದವ್ರು ಪ್ರೀತಿ ಮಾಡೋಂಥ ಒಬ್ಬರು ಬೇಕು ಮೈಸೂರು ನಗರದಲ್ಲಿ ಅಂತೇಳಿ ಜನದ ಪ್ರೀತಿ ಸುಮಾರು ಒಂದು 20 ವರ್ಷದಿಂದ ಇದೆ. ಆ ಭಗವಂತ ಮುಂದಿನ ದಿನದಲ್ಲಿ ಅವ್ರಿಗೆ ಪೂರೈಸ್ತಾನೆ. ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾರೆ. ಅವ್ರು ಯಾವುದೇ ತುಂಬ ಕಷ್ಟ ಬಿದ್ದು ಎಲ್ಲ ಅನುಭವಿಸಿ ಆದರೂ ಜನಗಳ ಜೊತೆ ಪ್ರೀತಿ ವಿಶ್ವಾಸ. ಇವರು ರಾಮನಗರದಲ್ಲಿರುವಾಗೂ ನಾವು ಭೇಟೆ ಮಾಡಿದ್ದೆ, ಅವ್ರೇನು ಕರೆದಿದ್ದಿಲ್ಲ. ಒಂದು ಅವ್ರು ತೋರಿಸೋಂಥ ಪ್ರೀತಿ. ಬಳ್ಳಾರಿಲಿದ್ರು ಆವಾಗಲೂ ಹೋಗಿ ಭೇಟೆ ಮಾಡಿ ಬಂದಿದ್ದೆ. ಅದು ಪ್ರೀತಿ ಎಲ್ಲರಲ್ಲಿ ಬರೋಲ್ಲ, ಅದು ಎಲ್ಲರ ಭಾಗ್ಯದಲ್ಲಿರಲ್ಲ. ಆ ಪ್ರೀತಿ ವಿಶ್ವಾಸ ಪಳೆಯೋಕ್ಕೆ ದೊಡ್ಡ ರಾಜಕಾರಣಿಗಳಾಗಲ್ಲ. ಇವತ್ತು ನೋಡಿದ್ದೀರಾ, ಮನೆ ಮಾಡಿದ್ರು 1000 ಜನ 100 ಜನ ಬಂದವ್ರೆ. ರಾಜಕಾರಣಿಗಳು ದುಡ್ಡು ಕೊಟ್ಟು ಸೇರಿಸ್ತಾರೆ. ನಮ್ಮ ಮಾದೇಶಣ್ಣ ಹೆಂಗಂದರೆ ಬರ್ದವರ ಕಮ್ಮಿ ಬಂದರೆ ಸಾಕಪ್ಪ, ಟ್ರಾಫಿಕ್ ತೊಂದರೆ ಆಯ್ತದೆ ಅಂತೇಳಿ ಅದ್ದವ್ರಿಗೆ ಮಾಡ್ಬೋದಾಯಿತು. ಅವ್ರ ಅದೃಷ್ಟ ಅಂತ ಇಂಥ ಅಭಿಮಾನಿಗಳು, ಇಂಥ ಪ್ರೀತಿ ಮಾಡೋಂಥ ಜನ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಟೈಮಲ್ಲಿ ಇವ್ರ ಜೊತೆಯಲ್ಲಿ ನಿಂತವ್ರೆ. ಇದಕ್ಕಿಂತ ಯಾವುದೇ ಪದವಿ ರಾಜಕಾರಣಿಗಿಲ್ಲ. ಇದೇ ಒಂದು ದೊಡ್ಡ ಪದವಿ. ಮುಂದಿನ ದಿನದಲ್ಲೇ ಇಡೀ ಅಜ್ಜು ಬ್ರದರ್ಸ್ ತಂಡ ಅವ್ರ ಜೊತೆ ನಾವೆಲ್ಲ ಟೈಮಲ್ಲಿದ್ದೋ ಮುಂದೇನೂ ಇರ್ತೀವಿ. ಅವ್ರಿಗೆ ಒಳ್ಳೇದಾಗಲಿ. ಒಂದಿನ ವಿಧಾನಸೌಧಕ್ಕೆ ಹೋಗಲಿ ಕುಟುಂಬದವರು ಅಂತಾಳೆ ಅಜ್ಜು ಬ್ರದರ್ಸ್ ತಂಡ. ಮತ್ತು ವಕ್ಮಂಡ್ಲಿಯಿಂದ ನಾನು ಜಿಲ್ಲಾ ಮತ್ತು ವಕ್ಮಂಡ್ಲಿ ಅಧ್ಯಕ್ಷನಾಗಿ ಅವ್ರಿಗೆ ಇನ್ನೊಂದು ಸಲ ನಿಮ್ಮ ಮುಖಾಂತರ ಶುಭವನ್ನು ಕೊಡ್ತೀನಿ. ನಗರ ಪಾಲಿಕೆ ಅಂದರೆ ಒಂದು ವಾರ್ಡ್ಗೆ ಸೀಮಿತ, ಮತ್ತು ಜಿಲ್ಲೆ ಅಂದರೆ ಜಿಲ್ಲೆ ತಾಲೂಕು. ಇವ್ರು ಮಾಡಿರೋ ಒಂದು ಸಹಕಾರಕ್ಕೆ ಬೇರೆ ಹೇಳ್ಬೋದು, ಬೆಣ್ಣೆ ಥರ ಮನಸ್ಸು, ಬೇರೆ ನಾನಾ ಥರ ಏನೋ ಮಾತಾಡ್ಬೋದು. ಇಡೀ ಹೊರಗಡೆ ದೇಶದಲ್ಲೂ ಸುಧಾ ಮಾದೇಶಣ್ಣ ಅಂದರೆ ಮಾದೇಶಣ್ಣ ಅಂತಾರೆ. ಅನ್ನಂದ್ರೆ ಒಂದು ಅಷ್ಟು ಪ್ರೀತಿಯಾಗಿ ಮಾತಾಡ್ತಾರೆ, ಸರಳವಾಗಿ ಆಚರಣೆ ಮಾಡ್ಕೋತವ್ರೆ. ಈ ಮೈಸೂರು ಮಿತ್ರ ಯಾಡ್ ಕೊಡೋದು ಇದು ಮಾಡೋದೆಲ್ಲ ಇರ್ತದೆ. ಆದರೂ ಅಪ್ಪ ಆ ಥರ ಯಾವುದೂ ಬೇಡ. ಪ್ರೀತಿ ವಿಶ್ವಾಸ ಇದ್ದರೆ ರೈತರು ಬೆಳೆದಿರೋಂಥ ಒಂದು ಹೂ ತಂದುಕೊಡಿ. ಅದ್ದೂರಿಯಾಗಿ ಪಟಾಕಿ ಹೊಡೆದು ಪರಿಸರ ಮಾಲಿನ್ಯ ಹಾಳು ಮಾಡಿ ಆ ಥರ ಮಾಡಿಕೋಬೇಡಿ. ನಾವು ಮಾಡೋದೇ ನನ್ನ ಹಿಂದೆ ಇರುವಂಥ ಮಕ್ಕಳಿಗೂ ಸುಧಾ ಕಲ್ತ್ಕೋಬೇಕು. ಅದಕ್ಕೋಸ್ಕರ ಸರಳವಾಗಿ ಮನೆಯ ಥರನೇ ಅರ್ಥಪೂರ್ಣವಾಗಿ ಒಂದು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾರೆ. ಇವರು ನಗರ ಪಾಲಿಕೆ ನಿಂತಾಗ JDS ನಿಂತಿದ್ರು, JDS ಅಷ್ಟೇ. ಇವಾಗ ಭಾಗ್ಯಕ ಎಲೆಕ್ಷನ್ಗೆ ಹೋದ್ಮೇಲೆ ಇವ್ರನ್ನೇನೆಂದರೆ JDS, BJP ಮತ್ತು ಇನ್ನೊಂದು ಪಕ್ಷ ಇರ್ಬೇಕು, ಕಾಂಗ್ರೆಸ್ಸು ಮತ್ತು ಇಂಡಿಪೆಂಡೆಂಟ್ 10 ಹಲವಾರು ಪಕ್ಷಗಳವೆ. ಎಲ್ಲ ಪಕ್ಷದಿಂದನೂ ಇವ್ರನ್ನ ಇಷ್ಟಪಡ್ತಾರೆ. ಭಾಗ್ಯಕ್ಕೆ JDS ಇಲ್ಲ ಅಂತಲ್ಲ, ಬಟ್ ಮಾದೇಶಣ್ಣ ಅವಾಗ ನಿಂತಾಗ ನಗರ ಪಾಲಿಕೆ JDS. ಬಟ್ ಅವಾಗಲೂ ಅಷ್ಟೇ JDS ಅಂತವ್ರನ್ನೇ ಎಲ್ಲರಿಗೂ ಕೆಲಸ ಮಾಡ್ತಿರ್ಲಿಲ್ಲ. ಕಾಂಗ್ರೆಸ್ಸು BJP ಎಲ್ಲರನ್ನೂ ಒಗ್ಗಡಿಸ್ಕೊಂಡು ಕೆಲಸ ಮಾಡ್ತಿದ್ರು. ತಾಯಿ ಚಾಮುಂಡಿ ಆಶೀರ್ವಾದ ಕೊಟ್ಟರೆ ಇರ್ಬೋದು ಹೇಳಿದೆ. ತಾಯಿ ಚಾಮುಂಡೇಶ್ವರಿ ಐಸು ಆರೋಗ್ಯ ಬೇಕು, ಒಳ್ಳೇದು ಮಾಡಲಿ. ನಾನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಳಗದ ಅಧ್ಯಕ್ಷ. 100 ವರ್ಷ ಇದೇ ರೀತಿ ಸಾರ್ವಜನಿಕರ ಸೇವೆಕಲ್ಲಿ ಬದುಕಲ್ಲಿದ್ದೆ ತಾಯಿ ಚಾಮುಂಡೇಶ್ವರಿ ಐಸು ಆರೋಗ್ಯ ಬೇಕು ಕೊಟ್ಟಲಿ ಅಂತ ಕೇಳ್ಕೊತೀನಿ ಭಗವಂತ. ಇಂದು ಮಾದೇಶಣ್ಣವರ ಹುಟ್ಟುಹಬ್ಬ ಶುಭಾಶಯ ಕೋರುತ್ತಾ, ಮೈಸೂರಿನ ಜನಪ್ರಿಯ ನಗರ ಪಾಲಿಕೆ ಸದಸ್ಯರಾದ ಮಾದೇಶಣ್ಣವರು ಈಗಾಗಲೇ ಬೆಳಗ್ಗೆಯಿಂದ ಸುಮಾರು 4,000 to 5,000 ಜನ ಅವ್ರಿಗೆ ಶುಭಾಶಯ ಕೋರಿಕೆ ಮೈಸೂರು ಜಿಲ್ಲೆಯಾದ್ಯಂತ ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದಿಂದ JDSನ ಕಾರ್ಯಕರ್ತರು ಹಾಗೂ ಪಕ್ಷಾತೀತವಾಗಿ ಅವರ ಸ್ನೇಹಿತರು ಬಂದು ಈಗಾಗಲೇ ಅವಾಗ ಶುಭವನ್ನು ಕೊಡ್ತಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೂ ನಮ್ಮ ಸ್ನೇಹಿತರಿಗಿಂತ ಹೆಚ್ಚಾಗಿ ನಮ್ಮ ದೇವರು ಅಂತ ಹೇಳಬೇಕು. ಬೆಳಗ್ಗೆ ಚಾಮರಾಜ ಕ್ಷೇತ್ರದ MLA ಅವರು ಹರೀಶ್ ಗೌಡರು ಬಂದಿದ್ದರು, ಅಶ್ವಿನ್ ಅವರು ಬಂದಿದ್ದರು, MLC ವಿವೇಕ್ ಅವರು ಬಂದಿದ್ದರು, ಮತ್ತು ಇವಾಗ ನಮ್ಮ ವರ್ಕ್ ಬೋರ್ಡು ಚೇರ್ಮನ್ ಆದ ನಮ್ಮ ಅಜ್ಜಣ್ಣವರು ನಮಗಿಂತ ದೊಡ್ಡವರು ಅವ್ರು ಬಂದಿದ್ದಾರೆ. ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಅಂದ್ಬಿಟ್ಟು ಸುಮಾರು 100 ಜನ ಬಂದು ಇವತ್ತು ನಮ್ಮ GT ದೇವೇಗೌಡರು ಬಂದಿದ್ದರು. ಇವಾಗ ಒಂದು ಅರ್ಧ ಗಂಟೆ ಹಿಂದೆ ಬಂದಿದ್ದರು. ಸಮಿ ಬೈ ಕಾರ್ಪೊರೇಟ್ರು, ಮಾಜಿ ಕಾರ್ಪೊರೇಟ್ರು, ಇವರೆಲ್ಲ ನಾವೆಲ್ಲ ಅಣ್ಣ ತಮ್ಮದಿರ್ತಾರ ಇದ್ದೀವಿ. ಇವತ್ತು ನಮಗೆ ನಿಜವಾಗ್ಲೂ ಹುಟ್ಟಿದಬ್ಬ ಅಂತ ಅಂದರೆ ಸರ್ ಸರಳವಾಗಿ ಮಾಡ್ತಾಯಿದ್ದೀವಿ. ಆದರೆ ಜನಕ್ಕೆ ಕಣ್ಣಿಗೆ ಜೋರಾಗಿ ಕಾಣ್ತೈತೆ. ನಮಗೆಲ್ಲರೂ ಬಂದು ಅವರು ನಮ್ಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ.
ಅವ್ರ ಮನೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ನಮ್ಗೆ ಯಾರು ನನ್ನ ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇನ್ನು ಏನೂ ಇಲ್ಲ. ಮುಂದಕ್ಕೆ ಏನಾರು ಡಿಮಿನಿಟೇಷನ್ ಏನಾರು ಆದರೆ ಅಕಸ್ಮಾತ್ ಲೇಡಿ ಏನಾರು ಕೊಟ್ಟರೆ ಇದಕ್ಕೆ ನಮ್ಮ ಮನೆಯವ್ರನ್ನ ಸ್ಪರ್ಧಿಸ್ತೀನಿ ಸರ್ ಖಂಡಿತ. ಈಗ ನಾವು ಬಡವರು ಸಾಹುಕಾರರು ಅನ್ನೋಕ್ಕಿಲ್ಲ ಸರ್, ನಾವು ಫಸ್ಟು ಬಡವರಿಗೆ ಫಸ್ಟು ಮನೆ ಇದು ಕೊಡೋದು, ಆದ್ಯತೆ ಕೊಡೋದು. ಏನು ಹೇಳ್ತಿಲ್ಲ, ನಮಗೆ ಎಲ್ಲ ಜನಾಂಗದವರು ಎಲ್ಲ ವರ್ಗದವರು ನನಗೆ ಎಲ್ಲ ಅಣ್ಣ ತಮ್ಮದಿರ್ಕಿಂತ ಹೆಚ್ಚಾಗಿದ್ದಾರೆ. ಈಗ ಹೆಚ್ಚಾಗಿದ್ದಾರೆ. ಈಗ ನನಗೆ ನಿಂತ್ರೂ ನಮ್ಮ ಮನೆಯವ್ರಿಗೆ ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಮಾಡಿದ್ದೀನಿ. ನೋಡೋಣ ಮುಂದಕ್ಕೆ. ಯಾಕೆಂದರೆ ಡಿಮಿನಿಟೇಷನ್ ಆಗಿ ಏನಾರ ಮಾಡಿದ್ರೆ, ಇವಾಗ ಏನಾರ ವಾರ್ಡೆಲ್ಲ ಇದು ಮಾಡ್ತಾರಲ್ಲ, ಕ್ಷೇತ್ರ ಎಲ್ಲ ಜಾಸ್ತಿ ಮಾಡ್ತಾರಲ್ಲ, ಆ ಟೈಮಲ್ಲಿ ಏನಾರು ಅಕಸ್ಮಾತ್ ನಮ್ಮ ಮನೆಯವ್ರು ಏನಾರು ಅಕಸ್ಮಾತ್ ಲೇಡಿಯಾಗಿ ನಿಂತರೆ ಒಂದು ಚಾನ್ಸ್ ತೊಗೊಳ್ತೀನಿ ಸರ್ ಖಂಡಿತ. ಎಲ್ಲಿ ಅವನು ನಾವು ಅಲ್ಲ ತಯಾರಂದರೆ ಸರ್ ಇವಾಗೆಲ್ಲ ಹೇಳಬೇಕಲ್ವ ಸರ್. ಈಗ ವಾರ್ಡ್ ನಮಗೆ ವಾರ್ಡ್ ಇರೋದೇ ಒಂದು, ನನಗೆ ಜಯಲಕ್ಷ್ಮೀಪುರಂ, ಇದು ನನ್ನ ಗೆಲ್ತಾರೆ ಅಂದ್ಬಿಟ್ಟು ಪಕ್ಕದ ವಾರ್ಡ್ಗೆ ಹಾಕಿದ್ರು. ನಮ್ಮ ಮಗನು ಒಂದಿನ ನಾನು ಕಾರ್ಪೊರೇಟರ್ ಮಾಡ್ತೀನಿ ಸರ್ ಖಂಡಿತ. ಇದೆ ಚೆನ್ನಾಗಿದೆ, ಜನ ಎಲ್ಲ ಇವತ್ತು ಒಳ್ಳೆ ಒಪಿನಿಯನ್ ಇದೆ. ಏನೇ ಆದರೂ ನಾವು ಕೆಲಸ ಮಾಡ್ತೀವಿ, ಆ ಕೆಲಸಕ್ಕೆ ನಿಜವಾಗ್ಲೂ ಪ್ರತಿಫಲ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್ ಖಂಡಿತ. ಸರ್ 17ನೇ ವರ್ಷದ್ದು ನಾನು ನಂದು ಹುಟ್ಟುಹಬ್ಬ ಯಾವಾಗ ಅಂದ್ರೆ ನಾನು ಹೇಳ್ಬಾರ್ದು ಇಲ್ಲಿ ಮೊಬೈಲಲ್ಲಿ ಜಾಸ್ತಿ ಇಲ್ಲ 17 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ನಂದು ಎಲ್ಲಿ ಪ್ರಥಮ ನಂದು ಹುಟ್ಟುಹಬ್ಬ ಸ್ಟಾರ್ಟ್ ಮಾಡಿದ್ದು ಅಂದರೆ ಇದೇ ರಾಮನಗರ ಜೈಲಲ್ಲಿ ನಂದು ಹುಟ್ಟುಹಬ್ಬ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಚಂದು ಅಂತ ಇದ್ದ, ಅವನೇ ಸ್ಟಾರ್ಟ್ ಮಾಡಿದ್ದು. 17 ವರ್ಷ ಆಯಿತು. ನನಗೆ 62 ವಯಸ್ಸು. 15 ಅಂತ ನಾವು ಏನ ಅವ್ರು ಹೇಳ್ದಂಗೆ ನಮ್ಮ ಅಣ್ಣ ಹೇಳ್ದಂಗೆ ಹಂಗೆ ಆಗಲಿ ಬಿಡಿ ಸರ್. 15 ಸರ್ ತುಂಬ ಖುಷಿ ಆಗುತ್ತೆ. ನಾವು ಇನ್ನೊಂದೇನೆಂದರೆ ಈ ವರ್ಷ ನಾವು ಯಾರಿಗೂ ಆ್ಯಡ್ ಕೊಡ್ಸಿರಲಿಲ್ಲ, ಯಾರಿಗೂ ಫ್ಲೆಕ್ಸ್ ಹಾಕ್ಸ್ಬಿಡಿ ಅಂತ ಇರಲಿಲ್ಲ. ಬಟ್ ಆದ್ರೂ ಯಾವ ಆ್ಯಡ್ ಇಲ್ಲದೆ ಫ್ಲೆಕ್ಸ್ ಇಲ್ಲದೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಭಾಳ ಖುಷಿಯಾಗುತ್ತೆ. ಈ ಒಂದು ಅಭಿಮಾನ ನಮ್ಮ ತಂದೆಗೆ ಏನು ಇಟ್ಟಿದ್ದಾರೆ ಜನ, ಭಾಳ ಖುಷಿಯಾಗುತ್ತೆ. ನಾವೇ ಧನ್ಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. 2008ರಲ್ಲಿ ನಾವು ಪ್ರಥಮ ಬಾರಿಗೆ ನಮ್ಮ ತಂದೆ ಹುಟ್ಟದ ಹಬ್ಬ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದು ನಮ್ಗೆ 2008ರಲ್ಲಿ. ಅವತ್ತಿಂದ ಇವತ್ತುವರೆಗೂ 2025 ಸರಿಸುಮಾರು ಒಂದು 15-20 ವರ್ಷ ಆಗಿದೆ. ಅವತ್ತಿಂದ ಇವತ್ತವರೆಗೂ ಜನ ಜಾಸ್ತಿ ಆಗ್ತಾಯಿದ್ರೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ. ಒಂಥರ ನವಂಬರ್ 26 ಹೆಂಗೆ ಅಂದರೆ ಕೆಲವ್ರಿಗೆ ಬಂದು ಮಾದೇಶಣ್ಣನ ಹತ್ರ ನೋಡಬೇಕು, ಫೋಟೋ ಹೊಡ್ಸ್ಕೋಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು, ಇನ್ನೇನು ಬೇಡ ಪಾಪ. ಆ ಒಂದು ಪ್ರೀತಿನ ನಾವು ಯಾವತ್ತೂ ಇದು ಮಾಡೋಕ್ಕಾಗಲ್ಲ. ನಾವು ಏನು ಮಾಡಿದ್ರೂ ಅವ್ರಿಗೆ ಕಮ್ಮಿನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. NDA ಆಗಿದೆ. NDA ಆಗಿರೋದ್ರಿಂದ ನಾವು ಒಬ್ಬರೇ ಡಿಸಿಷನ್ ಮಾಡೋಕ್ಕಾಗಲ್ಲ. ಅವಕಾಶ ಬಂತು ಅಂದರೆ 100% ಸ್ಪರ್ಧೆ ಮಾಡೇ ಮಾಡ್ತೀವಿ. ಜನರಲ್ ಏನಾರು ಆಯಿತು ಅಂದರೆ ಖಂಡಿತವಾಗ್ಲೂ ಸ್ಪರ್ಧೆ ಮಾಡ್ತೀನಿ ಸರ್. ಕೇಳಿಲ್ಲ ಇದುವರೆಗೂ. ನಮಗೆ ಸ್ನೇಹಿತರುಗಳು ಮತ್ತು ಹಿತೈಷಿಗಳೆಲ್ಲ ಯುವ ಘಟಕ ಅಧ್ಯಕ್ಷ ಆಗು ಅಂತ ಹೇಳ್ತಿದ್ದಾರೆ. ನಾನು ನಮ್ಮ ಸಾರಾ ಮಹೇಶ್ ಅಣ್ಣವ್ರು ಇದ್ದಾರೆ, ನಮ್ಮ JD ಹರೀಶ್ ಅಣ್ಣವ್ರು ಇದ್ದಾರೆ, ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಅವ್ರು ಅವಕಾಶ ಮಾಡಿಕೊಟ್ರೆ ನಿಭಾಯಿಸ್ತೀನಿ.